ಪ್ಯಾಲೇಸ್ ರಸ್ತೆಯಲ್ಲಿ ಕಾರ್ ಮೇಲೇನೆ ಮರ ಬಿದ್ದಿದೆ. ಗಂಟೆ ಕಳೆದ್ರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಯಾರೂ ಬಂದಿಲ್ಲ. 1 ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗಿದೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ಕಾರ್ ಮೇಲೆ ಬಿದ್ದಿರುವ ಮರವನ್ನು ತೆರವು ಮಾಡೋ ಕಾರ್ಯ ಕೂಡ ಸಲೀಸಾಗ್ತಾ ಇಲ್ಲ. ಇದು ಬ್ರ್ಯಾಂಡ್ ಬೆಂಗಳೂರಿನ ಅಸಲಿ ಪರಿಸ್ಥಿತಿ. ನಿನ್ನೆಯಿಂದ ಮಳೆ ಸಾಕಷ್ಟು ಅವಾಂತರ ಆಗ್ತಾ ಇದೆ. ಸೊ ಅಲರ್ಟ್ ಮೋಡ್ ನಲ್ಲಿ ಇರಲೇಬೇಕು. ಬಿಬಿಎಂಪಿಯ ಸಿಬ್ಬಂದಿಗಳು, ಈ ರಕ್ಷಣಾ ಕಾರ್ಯಾಚರಣೆ, ತೆರವು ಕಾರ್ಯಾಚರಣೆ ಮಾಡುವ ಸಿಬ್ಬಂದಿಗಳು. ಆದ್ರೆ ನೋಡಿ, ಪ್ಯಾಲೇಸ್ ರೋಡ್ ಇದು ಕೂಡ ಏರ್ಪೋರ್ಟ್ ಕನೆಕ್ಟಿಂಗ್ ರೋಡ್. ಇಲ್ಲೇನೆ ಗಂಟೆಗಟ್ಟಲೆ ಆದ್ರೂ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇಲ್ಲ ಅಂತಂದ್ರೆ ಇನ್ನು ಈ ತೆರವು ಕಾರ್ಯಾಚರಣೆ ಮಾಡೋ ಸಿಬ್ಬಂದಿ, ರಕ್ಷಣೆ ಮಾಡೋ ಸಿಬ್ಬಂದಿ ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ. ಬೆಂಗಳೂರು ಹಾಗೆ ಬಿಬಿಎಂಪಿ ಅದನ್ನಿವಾಗ ಗ್ರೇಟರ್ ಬೆಂಗಳೂರು ಪಾಲಿಕೆ ಬೇರೆ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ. 1 ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗಿದ್ರು ಮರವನ್ನ ತೆರವು ಮಾಡ್ಲಿಕ್ಕೆ ಯಾರು ಬಂದಿಲ್ಲ ಅನ್ನೋ ಪರಿಸ್ಥಿತಿ. ಅಲ್ಲಿ ಸದ್ಯಕ್ಕೆ ಹೇಗಿದೆ ಅಲ್ಲಿನ ಸಿಚುಯೇಷನ್ ವಿವರಿಸಿದ್ದಾರೆ ನನ್ನ ಕಲೀಗ್ ಅರವಿಂದ್. ಬೆಂಗಳೂರಿನಲ್ಲಿ ಜೋರಾದಂತಹ ಮಳೆ ನಿನ್ನೆ ಕೂಡ ಹಲವಾರು ಕಡೆಗಳಲ್ಲಿ ಹಾನಿ ಮಾಡಿತ್ತು. ಇವತ್ತು ಕೂಡ ಯಥಾಸ್ಥಿತಿ ತೊಂದರೆಗಳಾಗ್ತಾ ಇದೆ. ಸದ್ಯ ನಾವೀಗ ಪ್ಯಾಲೇಸ್ ರಸ್ತೆಯಲ್ಲಿದ್ದೀವಿ. ನೀವು ನೋಡ್ತಾ ಇರಬಹುದು 2 ಕಾರ್ಗಳು ಜಖಂ ಆಗಿರುವಂತದ್ದು. ಬೃಹತ್ ಮರ ಬಿದ್ದು ಜಖಂ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾ ಇರಲಿಲ್ಲ. 1 ಗಂಟೆ ಆಯ್ತು. ಈ ಒಂದು ಕ್ಯಾಬ್ ನಲ್ಲಿ ಇದ್ದಂತಹ ಅವರು, ಜೊತೆಗೆ ರಸ್ತೆಯಲ್ಲಿ ಸಂಚಾರ ಮಾಡ್ತಿದ್ದಂತಹ ದ್ವಿಚಕ್ರ ವಾಹನ ಸವಾರರು ಹಾಗೆ ಬಸ್ ನಲ್ಲಿದ್ದಂತಹ ಒಂದು ಸವಾರರು ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಬಂದಿತ್ತು. ಸದ್ಯ ಈಗ ಸ್ಥಳೀಯ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು ಬಾರದ ಹಿನ್ನೆಲೆಯಲ್ಲಿ ಪೊಲೀಸರೇ ಈ ಒಂದು ಮರವನ್ನು ತೆರವು ಮಾಡುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಸುಮಾರು 1 ಗಂಟೆಗಳ ಕಾಲ ಈ ಒಂದು ಟ್ರಾಫಿಕ್ ಜಾಮ್ ಆಗಿತ್ತು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು, ಎಲೆಕ್ಟ್ರಿಕಲ್ ವೈರ್ ಸಮೇತವಾಗಿ ಈ ಒಂದು ಬೃಹತ್ ಮರ ನೆಲಕ್ಕುರುಳಿರುವಂತದ್ದು. ಇದನ್ನ ಕ್ಲಿಯರ್ ಮಾಡೋದಕ್ಕಾಗಿ ಇಲ್ಲಿ ಒಂದು ಆ ಎಲೆಕ್ಟ್ರಿಕಲ್ ವೈರ್ ಅನ್ನ ತೆರವು ಮಾಡೋದಕ್ಕಾಗ್ಲಿ ಯಾರೂ ಬೆಸ್ಕಾಂನವರು ಬಂದಿಲ್ಲ, ಬಿಬಿಎಂಪಿಯವರು ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿಲ್ಲ. ಬೃಹತ್ ಮರ ಬಿದ್ದಿರುವಂತದ್ದು 1 ಗಂಟೆಯಿಂದ. ಅಂದ್ರೆ ಈ ಒಂದು ಆಂಬ್ಯುಲೆನ್ಸ್ ನಲ್ಲಿ ರೋಗಿಗಳನ್ನ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ತೊಂದರೆ ಆಯಿತು. ಈ ಹಿನ್ನೆಲೆ ಪೊಲೀಸರೇ ಒಂದು ಮುಂಜಾಗ್ರತಾ ಕ್ರಮವಾಗಿ ಅವರೇ ಒಂದು ಮರವನ್ನ ಕಡಿಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ, ತೆರವು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಟ್ರಾಫಿಕ್ ಕ್ಲಿಯರ್ ಗೆ ಅನುವು ಮಾಡಿಕೊಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಪಕ್ಕದಲ್ಲೇ, ಅಂದ್ರೆ ನೀವು ದೃಶ್ಯಾವಳಿಯಲ್ಲಿ ಏನ್ ನೋಡ್ತಿದ್ದೀರಿ, ನಾವೀಗ ಸದ್ಯ ಪ್ಯಾಲೇಸ್ ರಸ್ತೆಯಲ್ಲಿ ಇದೀವಿ. ಪಕ್ಕದಲ್ಲೇ ಸದಾಶಿವನಗರ ಇರುವಂತದ್ದು, ಅಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮನೆ ಇರುವಂತದ್ದು, ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆ ಇರುವಂತದ್ದು. ಅವರ ಮನೆಯ ಸುತ್ತಳತೆ ದೂರದಲ್ಲೇ ಈ ರೀತಿಯಾದಂತಹ ಘಟನೆ ಆದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ತಕ್ಷಣಕ್ಕೆ ರಿಯಾಕ್ಟ್ ಮಾಡಲ್ಲ, ಸ್ಪಂದಿಸಲ್ಲ ಅನ್ನುವಂತಹ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಭೇಟಿ ನೀಡಲಿದ್ದಾರೆ. ಅವರು ಭೇಟಿ ನೀಡಿ ಹಾನಿಗೊಳಗಾದಂತಹ ಪ್ರದೇಶವನ್ನು ವೀಕ್ಷಣೆ ಮಾಡಲಿದ್ದಾರೆ. ಆದ್ರೆ ಅವರ ಮನೆಯ ಸುತ್ತಳತೆ ದೂರದಲ್ಲೇ ಈ ರೀತಿಯಂತಹ ಘಟನೆಯನ್ನ ನೀವು ವೀಕ್ಷಿಸಬಹುದು. ಇದನ್ನ ನೋಡಿದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಬರ್ತಾ ಇಲ್ಲ. ಅಂದ್ರೆ ಅವರ ಮನೆಯ ಆಸುಪಾಸಿನಲ್ಲಾದಂತಹ ಘಟನೆಗೆ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದೇ ಆದ್ರೆ, ಇನ್ನು ಬೃಹತ್ ಬೆಂಗಳೂರಿನಲ್ಲಿ ಎಲ್ಲೇ ಏನೇ ಆದ್ರೂ ಯಾರು ಸ್ಪಂದನೆಗೆ ಬರ್ತಾರೆ ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶದ ಮಾತಾಗಿರುವಂತದ್ದು. ಸದ್ಯ ಈಗ ಪೊಲೀಸರು ಈ ಒಂದು ಮರ ಏನ್ ಬಿದ್ದಿತ್ತು ಅದನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಘಟನೆಯನ್ನು ನೋಡಿ ರೋಸ್ ಹೋಗಿರುವಂತದ್ದು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು. ಇಬ್ಬರು ಏನ್ ನಿಂತಿದ್ದಾರೆ ಯುವಕರು, ಅವರು ಈ ಒಂದು ಆ ಕಾರ್ ಏನ್ ಬಿದ್ದಿದೆ, ಕಾರ್ ಮೇಲೆ ಮರ ಏನ್ ಬಿದ್ದಿದೆ, ಆ ಒಂದು ಕಾರ್ನಲ್ಲಿ ಇದ್ದಂತಹ ಪ್ರಯಾಣಿಕರವರು ಅವರು ಕೂಡ ಸದ್ಯ ನಿಂತು ವೇಟ್ ಮಾಡ್ತಾ ಇರುವಂತದ್ದು. ಆ ಒಂದು ಮರವನ್ನ ಕ್ಲಿಯರ್ ಮಾಡಿದ ತಕ್ಷಣ ಒಂದು ಕಾರ್ನ ತೆಗೆದುಕೊಂಡು ಹೋಗ್ಬೇಕಂತ. ಸಮಯ ಸುಮಾರು 1:15 ಒಂದು ಘಟನೆ ನಡೆಯುತ್ತೆ. ಅದಾದ ಬಳಿಕ ಈ ಒಂದು ಯಾರು ಕೂಡ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಆಕ್ರೋಶದ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ಯಾಲೇಸ್ ರಸ್ತೆಯಲ್ಲಿ ಕಾರ್ ಮೇಲೇನೆ ಮರ ಬಿದ್ದಿದೆ. ಗಂಟೆ ಕಳೆದ್ರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಯಾರೂ ಬಂದಿಲ್ಲ. 1 ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗಿದೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ಕಾರ್ ಮೇಲೆ ಬಿದ್ದಿರುವ ಮರವನ್ನು ತೆರವು ಮಾಡೋ ಕಾರ್ಯ ಕೂಡ ಸಲೀಸಾಗ್ತಾ ಇಲ್ಲ. ಇದು ಬ್ರ್ಯಾಂಡ್ ಬೆಂಗಳೂರಿನ ಅಸಲಿ ಪರಿಸ್ಥಿತಿ. ನಿನ್ನೆಯಿಂದ ಮಳೆ ಸಾಕಷ್ಟು ಅವಾಂತರ ಆಗ್ತಾ ಇದೆ. ಸೊ ಅಲರ್ಟ್ ಮೋಡ್ ನಲ್ಲಿ ಇರಲೇಬೇಕು. ಬಿಬಿಎಂಪಿಯ ಸಿಬ್ಬಂದಿಗಳು, ಈ ರಕ್ಷಣಾ ಕಾರ್ಯಾಚರಣೆ, ತೆರವು ಕಾರ್ಯಾಚರಣೆ ಮಾಡುವ ಸಿಬ್ಬಂದಿಗಳು. ಆದ್ರೆ ನೋಡಿ, ಪ್ಯಾಲೇಸ್ ರೋಡ್ ಇದು ಕೂಡ ಏರ್ಪೋರ್ಟ್ ಕನೆಕ್ಟಿಂಗ್ ರೋಡ್. ಇಲ್ಲೇನೆ ಗಂಟೆಗಟ್ಟಲೆ ಆದ್ರೂ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇಲ್ಲ ಅಂತಂದ್ರೆ ಇನ್ನು ಈ ತೆರವು ಕಾರ್ಯಾಚರಣೆ ಮಾಡೋ ಸಿಬ್ಬಂದಿ, ರಕ್ಷಣೆ ಮಾಡೋ ಸಿಬ್ಬಂದಿ ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ. ಬೆಂಗಳೂರು ಹಾಗೆ ಬಿಬಿಎಂಪಿ ಅದನ್ನಿವಾಗ ಗ್ರೇಟರ್ ಬೆಂಗಳೂರು ಪಾಲಿಕೆ ಬೇರೆ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ. 1 ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗಿದ್ರು ಮರವನ್ನ ತೆರವು ಮಾಡ್ಲಿಕ್ಕೆ ಯಾರು ಬಂದಿಲ್ಲ ಅನ್ನೋ ಪರಿಸ್ಥಿತಿ. ಅಲ್ಲಿ ಸದ್ಯಕ್ಕೆ ಹೇಗಿದೆ ಅಲ್ಲಿನ ಸಿಚುಯೇಷನ್ ವಿವರಿಸಿದ್ದಾರೆ ನನ್ನ ಕಲೀಗ್ ಅರವಿಂದ್.
ಬೆಂಗಳೂರಿನಲ್ಲಿ ಜೋರಾದಂತಹ ಮಳೆ ನಿನ್ನೆ ಕೂಡ ಹಲವಾರು ಕಡೆಗಳಲ್ಲಿ ಹಾನಿ ಮಾಡಿತ್ತು. ಇವತ್ತು ಕೂಡ ಯಥಾಸ್ಥಿತಿ ತೊಂದರೆಗಳಾಗ್ತದೆ. ಸದ್ಯ ನಾವೀಗ ಪ್ಯಾಲೇಸ್ ರಸ್ತೆಯಲ್ಲಿದ್ದೀವಿ. ನೀವು ನೋಡ್ತಾ ಇರಬಹುದು 2 ಕಾರ್ಗಳು ಜಖಂ ಆಗಿರುವಂತದ್ದು. ಬೃಹತ್ ಮರ ಬಿದ್ದು ಜಖಂ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾ ಇರಲಿಲ್ಲ. 1 ಗಂಟೆ ಆಯ್ತು ಈ ಒಂದು ಕ್ಯಾಬ್ ನಲ್ಲಿ ಇದ್ದಂತಹ ಅವರು, ಜೊತೆಗೆ ರಸ್ತೆಯಲ್ಲಿ ಸಂಚಾರ ಮಾಡ್ತಿಕ್ಕಂತಹ ದ್ವಿಚಕ್ರ ವಾಹನ ಸವಾರರು ಹಾಗೆ ಬಸ್ ನಲ್ಲಿದ್ದಂತಹ ಒಂದು ಸವಾರರು ಎಲ್ಲರೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಬಂದಿತ್ತು. ಸದ್ಯ ಈಗ ಸ್ಥಳೀಯ ಅಧಿಕಾರಿಗಳು, ಬಿಬಿಎಂಪಿ ಅಧಿಕಾರಿಗಳು ಬಾರದ ಹಿನ್ನೆಲೆಯಲ್ಲಿ ಪೊಲೀಸರೇ ಈ ಒಂದು ಮರವನ್ನು ತೆರವು ಮಾಡುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಸುಮಾರು 1 ಗಂಟೆಗಳ ಕಾಲ ಈ ಒಂದು ಟ್ರಾಫಿಕ್ ಜಾಮ್ ಆಗಿತ್ತು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು, ಎಲೆಕ್ಟ್ರಿಕಲ್ ವೈರ್ ಸಮೇತವಾಗಿ ಈ ಒಂದು ಬೃಹತ್ ಮರ ನೆಲಕ್ಕುರುಳಿರುವಂತದ್ದು. ಇದನ್ನ ಕ್ಲಿಯರ್ ಮಾಡೋದಕ್ಕಾಗಿ ಇಲ್ಲಿ ಒಂದು ಆ ಎಲೆಕ್ಟ್ರಿಕಲ್ ವೈರ್ ಅನ್ನ ತೆರವು ಮಾಡೋದಕ್ಕಾಗ್ಲಿ ಯಾರೂ ಬೆಸ್ಕಾಂನವರು ಬಂದಿಲ್ಲ, ಬಿಬಿಎಂಪಿ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿಲ್ಲ. ಬೃಹತ್ ಮರ ಬಿದ್ದಿರುವಂತದ್ದು 1 ಗಂಟೆಯಿಂದ, ಅಂದ್ರೆ ಈ ಒಂದು ಆಂಬ್ಯುಲೆನ್ಸ್ ನಲ್ಲಿ ರೋಗಿಗಳನ್ನ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ತೊಂದರೆ ಆಯಿತು. ಈ ಹಿನ್ನೆಲೆ ಪೊಲೀಸರೇ ಒಂದು ಮುಂಜಾಗೃತ ಕ್ರಮವಾಗಿ ಅವರೇ ಒಂದು ಮರವನ್ನ ಕಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ತೆರವು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಟ್ರಾಫಿಕ್ ಕ್ಲಿಯರ್ ಗೆ ಅನುವು ಮಾಡಿಕೊಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಪಕ್ಕದಲ್ಲೇ, ಅಂದ್ರೆ ನೀವು ದೃಶ್ಯಾವಳಿಯಲ್ಲಿ ಏನ್ ನೋಡ್ತಿದ್ದೀರಿ, ನಾವೀಗ ಸದ್ಯ ಪ್ಯಾಲೇಸ್ ರಸ್ತೆಯಲ್ಲಿದ್ದೀವಿ. ಪಕ್ಕದಲ್ಲೇ ಸದಾಶಿವನಗರ ಇರುವಂತದ್ದು, ಅಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮನೆ ಇರುವಂತದ್ದು, ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆ ಇರುವಂತದ್ದು. ಅವರ ಮನೆಯ ಸುತ್ತಳತೆ ದೂರದಲ್ಲೇ ಈ ರೀತಿಯಾದಂತಹ ಘಟನೆ ಆದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ತಕ್ಷಣಕ್ಕೆ ರಿಯಾಕ್ಟ್ ಮಾಡಲ್ಲ, ಸ್ಪಂದಿಸಲ್ಲ ಅನ್ನುವಂತಹ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ಭೇಟಿ ನೀಡಲಿದ್ದಾರೆ. ಅವರು ಭೇಟಿ ನೀಡಿ ಹಾನಿಗೊಳಗಾದಂತಹ ಪ್ರದೇಶವನ್ನು ವೀಕ್ಷಣೆ ಮಾಡಲಿದ್ದಾರೆ. ಆದ್ರೆ ಅವರ ಮನೆಯ ಸುತ್ತಳತೆ ದೂರದಲ್ಲೇ ಈ ರೀತಿಯಂತ ಘಟನೆಯನ್ನ ನೀವು ವೀಕ್ಷಿಸಬಹುದು. ಇದನ್ನ ನೋಡಿದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಬರ್ತಾ ಇಲ್ಲ. ಅಂದ್ರೆ ಅವರ ಮನೆಯ ಆಸುಪಾಸಿನಲ್ಲಾದಂತಹ ಘಟನೆಗೆ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದೇ ಆದ್ರೆ, ಇನ್ನು ಬೃಹತ್ ಬೆಂಗಳೂರಿನಲ್ಲಿ ಎಲ್ಲೇ ಏನೇ ಆದ್ರೂ ಯಾರು ಸ್ಪಂದನೆಗೆ ಬರ್ತಾರೆ ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶದ ಮಾತಾಗಿರುವಂತದ್ದು. ಸದ್ಯ ಈಗ ಪೊಲೀಸರು ಈ ಒಂದು ಮರ ಏನ್ ಬಿದ್ದಿತ್ತು ಅದನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಘಟನೆಯನ್ನು ನೋಡಿ ರೋಸ್ ಹೋಗಿರುವಂತದ್ದು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು. ಇಬ್ಬರು ಏನ್ ನಿಂತಿದ್ದಾರೆ ಯುವಕರು, ಅವರು ಈ ಒಂದು ಆ ಕಾರ್ ಏನ್ ಬಿದ್ದಿದೆ, ಕಾರ್ ಮೇಲೆ ಮರ ಏನ್ ಬಿದ್ದಿದೆ, ಆ ಒಂದು ಕಾರ್ನಲ್ಲಿ ಇದ್ದಂತಹ ಪ್ರಯಾಣಿಕರವರು ಅವರು ಕೂಡ ಸದ್ಯ ನಿಂತು ವೇಟ್ ಮಾಡ್ತಾ ಇರುವಂತದ್ದು. ಆ ಒಂದು ಮರವನ್ನ ಕ್ಲಿಯರ್ ಮಾಡಿದ ತಕ್ಷಣ ಒಂದು ಕಾರ್ನ ತೆಗೆದುಕೊಂಡು ಹೋಗ್ಬೇಕಂತ. ಸಮಯ ಸುಮಾರು 1:15 ಒಂದು ಘಟನೆ ನಡೆಯುತ್ತೆ. ಅದಾದ ಬಳಿಕ ಈ ಒಂದು ಯಾರು ಕೂಡ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಆಕ್ರೋಶದ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.